ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ವಿರುದ್ಧದ ಲವ್ ಜಿಹಾದ್ ಪ್ರಕರಣ ಈಗ ತಿರುವನ್ನ ಪಡೆದುಕೊಂಡಿದೆ. ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿದ್ದ ಕೇಸ್ ಈಗ ಅಧಿಕೃತವಾಗಿ ಎಫ್ಐಆರ್ ಆಗಿ ಬದಲಾಗಿದೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಸಮೀರ್ ಏನ್ ಹೇಳಿದ್ದಾನೆ, ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ನಡೆದಿದೆ, ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್. ದೂರು ಪ್ರತಿದೂರು ಪೊಲೀಸರಿಂದ ತನಿಖೆ ಚುರುಕು. ಹುಬ್ಬಳ್ಳಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಲವ್ ಜಿಹಾದ್ ಪ್ರಕರಣ ಈಗ ಕಾನೂನು ಸಮರದ ರೂಪವನ್ನು ಪಡೆದುಕೊಂಡಿದೆ. ಜಿಮ್ ಸೆಂಟರ್ ಸಮೀರ್ ವಿರುದ್ಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಅತ್ಯಾಚಾರ, ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಜೊತೆಗೆ ಸಮಾಜಕ್ಕೆ ಅಪಮಾನ ಮಾಡಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆಗೆ ಸಮೀರ್ ಕಡೆಯಿಂದಲೂ ಕೂಡ ಅಪಹರಣ ಮತ್ತು ಹಲ್ಲೆ ಆರೋಪದಡಿ ಅಶೋಕನಗರ ಠಾಣೆಯಲ್ಲಿ ಕೌಂಟರ್ ಕೇಸ್ ದಾಖಲಾಗಿರುವುದು ತನಿಖೆಯನ್ನ ಜಟಿಲಗೊಳಿಸಿದೆ. 3 ಪ್ರಕರಣ ದಾಖಲಾಗಿದೆ. ಇನ್ನು ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಮತ್ತು ಅವನ ಜೊತೆ ಅವ್ನು ಹೇಳ್ದಂಗೆ ಇರೋ ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿ ಆರೋಪಗಳು, ನಾನು ಅಷ್ಟೇ ಇಲ್ಲ ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮತ್ತು ಕೌನ್ಸೆಲಿಂಗ್ ಪೂರ್ಣಗೊಳಿಸಿದ್ದಾರೆ. ಆದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಆರೋಪಿ ಸಮೀರ್ ಆಸ್ಪತ್ರೆಯ ಮಂಚದ ಮೇಲಿಂದಲೇ ತಾನು ನಿರಪರಾಧಿ ಅಂತ ಹೇಳಿಕೆ ರಿಲೀಸ್ ಮಾಡಿದ್ದಾನೆ. ವಿಡಿಯೋ ಮಾಡಿದ ಕರೆ ಐತ್ರಿ, ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ, ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ. ಆದರೆ ಸಮೀರ್ ವಾದಕ್ಕೆ ವ್ಯತಿರಿಕ್ತವಾಗಿ ಆತನ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಸರ್ಚಿಂಗ್ ಹಿಸ್ಟ್ರಿ ಮತ್ತು ಇತರ ಯುವತಿಯರ ಜೊತೆಗಿನ ಖಾಸಗಿ ಫೋಟೋಗಳು ಸಹ ವೈರಲ್ ಆಗ್ತಿವೆ. ಇದೇ ವೇಳೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಜಿಮ್ ನಲ್ಲಿ ಬರುವಂತ ಹಿಂದೂ ಹುಡುಗಿಯರನ್ನ ಫಸಾಯಿಸಿ ಪ್ರೀತಿ, ಪ್ರೇಮ, ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿ, ಅಂದ್ರೆ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ, ಗುಳಿಗೆಯನ್ನ ಕೊಟ್ಟು ಲೈಂಗಿಕತೆಯನ್ನ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದಂತ ಕುಕೃತ್ಯ ಹೊರಗೆ ಬಂದಿದೆ. ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದ್ರೆ ವಿಡಿಯೋದು ಬ್ಲ್ಯಾಕ್ ಮೇಲ್ ಮಾಡೋದು. ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದೆಲ್ಲದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡಿ ಪೊಲೀಸ್ ಕಮಿಷನರ್ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿದರು. ಶೀಘ್ರವಾಗಿ ತನಿಖೆ ಮುಗಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಮೀರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಬಂಧಿಸೋ ಸಾಧ್ಯತೆ ಕೂಡ ಇದೆ. ಒಟ್ನಲ್ಲಿ ಹುಬ್ಬಳ್ಳಿ ಜನತೆ ಈಗ ನ್ಯಾಯಸಮ್ಮತ ತನಿಖೆಗಾಗಿ ಕಾಯ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆಗೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ವಿರುದ್ಧದ ಲವ್ ಜಿಹಾದ್ ಪ್ರಕರಣ ಈಗ ತಿರುವನ್ನ ಪಡೆದುಕೊಂಡಿದೆ. ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿದ್ದ ಕೇಸ್ ಈಗ ಅಧಿಕೃತವಾಗಿ ಎಫ್ಐಆರ್ ಆಗಿ ಬದಲಾಗಿದೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಸಮೀರ್ ಏನ್ ಹೇಳಿದ್ದಾನೆ, ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ನಡೆದಿದೆ, ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್. ದೂರು ಪ್ರತಿದೂರು ಪೊಲೀಸರಿಂದ ತನಿಖೆ ಚುರುಕು. ಹುಬ್ಬಳ್ಳಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಲವ್ ಜಿಹಾದ್ ಪ್ರಕರಣ ಈಗ ಕಾನೂನು ಸಮರದ ರೂಪವನ್ನು ಪಡೆದುಕೊಂಡಿದೆ. ಜಿಮ್ ಸೆಂಟರ್ ಸಮೀರ್ ವಿರುದ್ಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಅತ್ಯಾಚಾರ, ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಜೊತೆಗೆ ಸಮಾಜಕ್ಕೆ ಅಪಮಾನ ಮಾಡಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆಗೆ ಸಮೀರ್ ಕಡೆಯಿಂದಲೂ ಕೂಡ ಅಪಹರಣ ಮತ್ತು ಹಲ್ಲೆ ಆರೋಪದಡಿ ಅಶೋಕನಗರ ಠಾಣೆಯಲ್ಲಿ ಕೌಂಟರ್ ಕೇಸ್ ದಾಖಲಾಗಿರುವುದು ತನಿಖೆಯನ್ನ ಜಟಿಲಗೊಳಿಸಿದೆ. 3 ಪ್ರಕರಣ ದಾಖಲಾಗಿದೆ. ಇನ್ನು ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಮತ್ತು ಅವನ ಜೊತೆ ಅವ್ನು ಹೇಳ್ದಂಗೆ ಇರೋ ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿ ಆರೋಪಗಳು, ನಾನು ಅಷ್ಟೇ ಇಲ್ಲ ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮತ್ತು ಕೌನ್ಸೆಲಿಂಗ್ ಪೂರ್ಣಗೊಳಿಸಿದ್ದಾರೆ. ಆದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಆರೋಪಿ ಸಮೀರ್ ಆಸ್ಪತ್ರೆಯ ಮಂಚದ ಮೇಲಿಂದಲೇ ತಾನು ನಿರಪರಾಧಿ ಅಂತ ಹೇಳಿಕೆ ರಿಲೀಸ್ ಮಾಡಿದ್ದಾನೆ. ವಿಡಿಯೋ ಮಾಡಿದ ಕರೆ ಐತ್ರಿ, ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ, ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ.
ಆದರೆ ಸಮೀರ್ ವಾದಕ್ಕೆ ವ್ಯತಿರಿಕ್ತವಾಗಿ ಆತನ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಸರ್ಚಿಂಗ್ ಹಿಸ್ಟ್ರಿ ಮತ್ತು ಇತರ ಯುವತಿಯರ ಜೊತೆಗಿನ ಖಾಸಗಿ ಫೋಟೋಗಳು ಸಹ ವೈರಲ್ ಆಗ್ತಿವೆ. ಇದೇ ವೇಳೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಜಿಮ್ ನಲ್ಲಿ ಬರುವಂತ ಹಿಂದೂ ಹುಡುಗಿಯರನ್ನ ಫಸಾಯಿಸಿ ಪ್ರೀತಿ ಪ್ರೇಮ ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಅಂದ್ರೆ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ ಗುಳಿಗೆಯನ್ನ ಕೊಟ್ಟು ಲೈಂಗಿಕತೆಯನ್ನ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದಂತ ಕುಕೃತ್ಯ ಹೊರಗೆ ಬಂದಿದೆ. ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದ್ರೆ ವಿಡಿಯೋದು ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇದೆಲ್ಲದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡಿ ಪೊಲೀಸ್ ಕಮಿಷನರ್ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿದರು. ಶೀಘ್ರವಾಗಿ ತನಿಖೆ ಮುಗಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಮೀರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಬಂಧಿಸೋ ಸಾಧ್ಯತೆ ಕೂಡ ಇದೆ. ಒಟ್ನಲ್ಲಿ ಹುಬ್ಬಳ್ಳಿ ಜನತೆ ಈಗ ನ್ಯಾಯಸಮ್ಮತ ತನಿಖೆಗಾಗಿ ಕಾಯ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆಗೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ವಿರುದ್ಧದ ಲವ್ ಜಿಹಾದ್ ಪ್ರಕರಣ ಈಗ ತಿರುವನ್ನ ಪಡೆದುಕೊಂಡಿದೆ. ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿದ್ದ ಕೇಸ್ ಈಗ ಅಧಿಕೃತವಾಗಿ ಎಫ್ಐಆರ್ ಆಗಿ ಬದಲಾಗಿದೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಸಮೀರ್ ಏನ್ ಹೇಳಿದ್ದಾನೆ, ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ನಡೆದಿದೆ, ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್. ದೂರು ಪ್ರತಿದೂರು ಪೊಲೀಸರಿಂದ ತನಿಖೆ ಚುರುಕು. ಹುಬ್ಬಳ್ಳಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಲವ್ ಜಿಹಾದ್ ಪ್ರಕರಣ ಈಗ ಕಾನೂನು ಸಮರದ ರೂಪವನ್ನು ಪಡೆದುಕೊಂಡಿದೆ. ಜಿಮ್ ಸೆಂಟರ್ ಸಮೀರ್ ವಿರುದ್ಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಅತ್ಯಾಚಾರ, ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಜೊತೆಗೆ ಸಮಾಜಕ್ಕೆ ಅಪಮಾನ ಮಾಡಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆಗೆ ಸಮೀರ್ ಕಡೆಯಿಂದಲೂ ಕೂಡ ಅಪಹರಣ ಮತ್ತು ಹಲ್ಲೆ ಆರೋಪದಡಿ ಅಶೋಕನಗರ ಠಾಣೆಯಲ್ಲಿ ಕೌಂಟರ್ ಕೇಸ್ ದಾಖಲಾಗಿರುವುದು ತನಿಖೆಯನ್ನ ಜಟಿಲಗೊಳಿಸಿದೆ. 3 ಪ್ರಕರಣ ದಾಖಲಾಗಿದೆ. ಇನ್ನು ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಮತ್ತು ಅವನ ಜೊತೆ ಅವ್ನು ಹೇಳ್ದಂಗೆ ಇರೋ ಅನ್ನೋ ರೀತಿ ಒತ್ತಡ ಆಗ್ತಾ ಇದ್ರು. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ರೀತಿ ಆರೋಪಗಳು, ನಾನು ಅಷ್ಟೇ ಎಲ್ಲ ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮತ್ತು ಕೌನ್ಸೆಲಿಂಗ್ ಪೂರ್ಣಗೊಳಿಸಿದ್ದಾರೆ. ಆದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಆರೋಪಿ ಸಮೀರ್ ಆಸ್ಪತ್ರೆಯ ಮಂಚದ ಮೇಲಿಂದಲೇ ತಾನು ನಿರಪರಾಧಿ ಅಂತ ಹೇಳಿಕೆ ರಿಲೀಸ್ ಮಾಡಿದ್ದಾನೆ. ವಿಡಿಯೋ ಮಾಡಿದ ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ. ಆದರೆ ಸಮೀರ್ ವಾದಕ್ಕೆ ವ್ಯತಿರಿಕ್ತವಾಗಿ ಆತನ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಮೀರ್ನ ಸರ್ಚಿಂಗ್ ಹಿಸ್ಟ್ರಿ ಮತ್ತು ಇತರ ಯುವತಿಯರ ಜೊತೆಗಿನ ಖಾಸಗಿ ಫೋಟೋಗಳು ಸಹ ವೈರಲ್ ಆಗ್ತಿವೆ. ಇದೇ ವೇಳೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಜಿಮ್ ನಲ್ಲಿ ಬರುವಂತ ಹಿಂದೂ ಹುಡುಗಿಯರನ್ನ ಫಸಾಯಿಸಿ ಪ್ರೀತಿ ಪ್ರೇಮ ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಅಂದ್ರೆ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ ಗುಳಿಗೆಯನ್ನ ಕೊಟ್ಟು ಲೈಂಗಿಕತೆಯನ್ನ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದಂತ ಕುಕೃತ್ಯ ಹೊರಗೆ ಬಂದಿದೆ. ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದ್ರೆ ವಿಡಿಯೋದು ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇದೆಲ್ಲದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡಿ ಪೊಲೀಸ್ ಕಮಿಷನರ್ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿದರು. ಶೀಘ್ರವಾಗಿ ತನಿಖೆ ಮುಗಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಮೀರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಬಂಧಿಸೋ ಸಾಧ್ಯತೆ ಕೂಡ ಇದೆ. ಒಟ್ನಲ್ಲಿ ಹುಬ್ಬಳ್ಳಿ ಜನತೆ ಈಗ ನ್ಯಾಯಸಮ್ಮತ ತನಿಖೆಗಾಗಿ ಕಾಯ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆಗೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.